ರಾಷ್ಟ್ರೀಯ ಆಯುರ್ವೇದಿಕ್ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಮುಂಡ್ರಗಿಯ ಬೃಂದಾವನ ಸರ್ಕಲ್ನಲ್ಲಿ ಆಯುರ್ವೇದ ಮಹತ್ವವನ್ನ ಆಯುರ್ವೇದದ ಶಾಸ್ತ್ರ ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಬ್ಯಾನರ್ ಹಾಗೂ ಬೋರ್ಡ್ಗಳನ್ನ ಹಿಡಿದುಕೊಂಡು ಜನರಿಗೆ ಆಯುರ್ವೇದ ಔಷಧಿ ಬಗ್ಗೆ ಅರಿವನ್ನ ಮೂಡಿಸಿದ್ರು. ಆಯುರ್ವೇದ ಎಂಬುದು ಋಷಿ ಮುನಿಗಳ ಕಾಲದಿಂದ ಬಂದಿರುವಂತಹ ಆಯುರ್ವೇದದ ಸಸ್ಯಗಳನ್ನ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಇದೇ ವೇಳೆ ತಿಳಿಸಿದ್ರು. ಇನ್ನು ಮುಂಡ್ರಗಿಯ ಆಯುರ್ವೇದ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವೈದ್ಯರು ಜೊತೆಗೂಡಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ಸಲಹೆಯನ್ನ ಕೂಡ ಈ ಒಂದು ಸಮಯದಲ್ಲಿ ನೀಡಿದ್ರು. ಮೂಲಕ ಜನರಲ್ಲಿ ಆಯುರ್ವೇದದ ಬಗ್ಗೆ ಜಾಗೃತಿಗೊಳಿಸೋದಕ್ಕಾಗಿ ಈ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಮಹಾವಿದ್ಯಾಲಯದ ಚೇರ್ಮನ್ ಆದಿಯಾಗಿ ಎಲ್ಲ ಆಡಳಿತ ಮಂಡಳಿಯವರಿಗೂ, ಪ್ರಾಂಶುಪಾಲರಿಗೂ, ಉಪನ್ಯಾಸಕ ವರ್ಗಕ್ಕೂ, ವಿದ್ಯಾರ್ಥಿ ಮಿತ್ರರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತೇನೆ. ಖಂಡಿತವಾಗಿಯೂ ಕೂಡ ಆಯುರ್ವೇದ ನಮ್ಮ ಸ್ವದೇಶಿಯ ಚಿಕಿತ್ಸಾ ವಿಧಾನದ ಒಂದು ಪದ್ಧತಿ. ಇದು ಉಳಿದ್ರೆ ಈ ದೇಹದ ಎಲ್ಲ ಅವಯವಗಳು ಕೂಡ ಸುರಕ್ಷಿತವಾಗಿ ಉಳಿತಕ್ಕಂಥ ಲಕ್ಷಣಗಳಿರೋದ್ರಿಂದ ಪಾಶ್ಚಾತ್ಯದ ಅಂಧಾನುಕರಣೆಯಲ್ಲಿ ಅಲೋಪತಿಕ್ ಔಷಧವನ್ನು ಉಪಯೋಗಿಸಿ ಇವತ್ತು ದೇಹದ ಮೇಲೆ ಅಡ್ಡ ಪರಿಣಾಮ ಅಥವಾ ದುಷ್ಪರಿಣಾಮ ಆಗ್ತಕ್ಕಂಥ ಹಲವಾರು ಅಂಶಗಳನ್ನು ನಾವು ಕಾಣ್ತೇವೆ. ಆ ಹಂತದಲ್ಲಿ ಆಯುರ್ವೇದ ಖಂಡಿತವಾಗಿಯೂ ಕೂಡ ನಮ್ಮ ದೇಶದ ಹೆಮ್ಮೆ. ಈ ಆಯುರ್ವೇದ ಉಳಿದ್ರೆ ಬಹುತೇಕವಾಗಿ ಮನುಷ್ಯ ಕುಲವನ್ನು ಉಳಿಯೋದಕ್ಕೆ ಸಾಧ್ಯವಾಗ್ತದೆ. ಪುರಾತನ ಕಾಲದಿಂದನೂ ಕೂಡ ಆಯುರ್ವೇದದ ಮೂಲಕವೇ ಈ ದೇಶದಲ್ಲಿ ಚಿಕಿತ್ಸಾ ವಿಧಾನ ಇರೋದ್ರಿಂದ ಆಯುರ್ವೇದ ನಮ್ಮ ಔಷಧ, ಆಯುರ್ವೇದ ನಮ್ಮ ಹೆಮ್ಮೆ. ಆಯುರ್ವೇದ ಉಳಿಲಿ, ಅದು ಚಿರಾಯುವಾಗಲಿ ಅಂತ ಶುಭ ಹಾರೈಸ್ತೇನೆ.